ನಮಸ್ಕಾರ ರೈತ ಬಂಧುಗಳೇ, ನಾನು ವಿಹಾನ್ ಕಿರಣಕುಮಾರ. ನೀವು ನೋಡ್ತಿರೋದು ವಿಹಾನ್ ಆರ್ಗ್ಯಾನಿಕ್ ಎಕ್ಸ್ ಆಗ್ರಿ ನ್ಯೂಸ್. ಯೋಜನೆಗಳು ಎಲ್ಲಿವೆ, ಆದರೆ ನಮಗೆ ಲಾಭ ಏನು? ಇದು ಸಬ್ಸಿಡಿ ಇದೆಯಾ, ಇಲ್ಲ ಕಾಗದದ ಮಾತೇನಾ? ಇವತ್ತಿನ ಈ ವಿಡಿಯೋದಲ್ಲಿ ರೈತನ ಆದಾಯ ಹೆಚ್ಚಿಸೋ ಹೊಸ ಸರ್ಕಾರಿ ಪ್ಲಾನ್ ಪೂರ್ತಿ ಬ್ರೇಕ್ ಡೌನ್ ಮಾಡ್ತೀನಿ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ಸಹಕಾರ ಸಂಘ ಎಲ್ಲವೂ ಇದೆ. ಯಾರಿಗೇನು, ಹೇಗೆ, ಎಷ್ಟು, ಯಾವಾಗ ಸ್ಪಷ್ಟವಾಗಿ. ಸರ್ಕಾರ ಈಗ ಒಂದೇ ಮಾತು ಹೇಳ್ತಿದೆ: ಬೆಳೆ ಬೆಳೆದು ದೇವರ ಮೇಲೆ ಬಿಡೋದು ಅಲ್ಲ, ಪ್ರತಿ ಎಕರೆಗೆ ಎಷ್ಟು ಹಣ ಬರುತ್ತೆ ಅನ್ನೋದ್ರ ಮೇಲೆ ಕೆಲಸ. ಅಂದರೆ ಕಡಿಮೆ ಆದಾಯ ಬೆಳೆಗಳಿಂದ ಹೈ ವ್ಯಾಲ್ಯೂ ಬೆಳೆಗಳಿಗೆ ಶಿಫ್ಟ್. ಕಚ್ಚಾ ಉತ್ಪನ್ನ ಪ್ರೊಸೆಸಿಂಗ್ ಪ್ಲಸ್ ಮಾರ್ಕೆಟ್. ಒಬ್ಬ ರೈತ FPO, ಸಹಕಾರ ಸಂಘ, ತೋಟಗಾರಿಕೆ, ಹೈ ಡೆನ್ಸಿಟಿ ಪ್ಲಾನ್ ಏನು ಮಾಡ್ತಿದ್ದಾರೆ? ಹಳೆಯ ಕಡಿಮೆ ಇಳುವರಿ ತೋಟಗಳನ್ನೇ ರೀಜುವೆನೆಟ್ ಮಾಡ್ತಾರೆ. ಹೈ ಡೆನ್ಸಿಟಿ ಪ್ಲಾಂಟೇಶನ್, ಹೆಚ್ಚು ಗಿಡ ಹೆಚ್ಚು ಉತ್ಪಾದನೆ. ಯಾವ ಬೆಳೆ? ವ್ಯಾಲ್ನಟ್, ಬಾದಾಮಿ, ಪೈನ್ ನಟ್. ರೈತನಿಗೆ ಲಾಭ ಏನು? 1 ಎಕರೆ ರಾಗಿ ಸಮಾನ 25 ರಿಂದ 30 ಸಾವಿರ ರೂಪಾಯಿ. 1 ಎಕರೆ ಬಾದಾಮಿ ಸರಿಯಾಗಿ ಮಾಡಿದ್ರೆ ಸಮಾನ 2 ರಿಂದ 3 ಲಕ್ಷ ರೂಪಾಯಿ. ಗ್ರೌಂಡ್ ರಿಯಾಲಿಟಿ ಇದು. ಚಿಕ್ಕ ರೈತನಿಗೆ ಒಬ್ಬನೇ ಮಾಡೋ ಕೆಲಸ ಅಲ್ಲ FPO. ಗುಂಪಾಗಿ ಮಾಡಿದ್ರೆ ಮಾತ್ರ ಸಬ್ಸಿಡಿ ಸಿಗೋ ಚಾನ್ಸ್. ನೇರವಾಗಿ ಹಣ ಕೊಡಲ್ಲ. ನಾಟಿ, ತಂತ್ರಜ್ಞಾನ, ಇನ್ಫ್ರಾ ಸಪೋರ್ಟ್. ಪಶುಸಂಗೋಪನೆ, ಆನಿಮಲ್ ಹಸ್ಬೆಂಡ್ರಿ. ಸರ್ಕಾರ ಏನು ಮಾಡ್ತಿದೆ? ವೆಟರಿನರಿ ಕಾಲೇಜು, ಪಶು ಆಸ್ಪತ್ರೆ, ಡಯಾಗ್ನೋಸ್ಟಿಕ್ ಲ್ಯಾಬ್, ಬ್ರೀಡಿಂಗ್ ಸೆಂಟರ್. ಪ್ರೈವೇಟ್ ಸೆಕ್ಟರ್ಗೂ ಸಬ್ಸಿಡಿ. ರೈತನಿಗೆ ಲಾಭ. ಹಸು ಸತ್ರೆ ನಷ್ಟ, ಕಾಯಿಲೆ ಮೊದಲೇ ಪತ್ತೆ ಹಚ್ಚಿದತ್ರೆ ಲಾಭ. ಸತ್ಯ ಹೇಳ್ತೀನಿ, ಸಣ್ಣ ರೈತಿಗೆ ಡಿರೆಕ್ಟ್ ಸಬ್ಸಿಡಿ ಇಲ್ಲ, ಆದರೆ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ, ರೋಗ ಕಡಿಮೆ, ದೀರ್ಘಾವಧಿಯಲ್ಲಿ ಆದಾಯ ಸ್ಟೇಬಲ್. ಹೈ ವ್ಯಾಲ್ಯೂ ಅಗ್ರಿಕಲ್ಚರ್. ಕಚ್ಚಾ ಅಲ್ಲ, ಕ್ಯಾಸು. ಅರ್ಥ ಏನು? ಟೊಮೆಟೊ ಬೆಳೆದು 3 ರೂಪಾಯಿ ಪ್ರತಿ ಕಿಲೋಗ್ರಾಂಗೆ ಮಾರೋದು ಅಲ್ಲ. ಗ್ರೇಡಿಂಗ್ ಪ್ಲಸ್ ಪ್ಯಾಕಿಂಗ್ ಪ್ಲಸ್ ಬ್ರ್ಯಾಂಡಿಂಗ್. ಉದಾಹರಣೆ: ಹಣ್ಣು, ಪಲ್ಪ್, ಮೆಣಸು ಕ್ಲೀನ್ ಪ್ಲಸ್ ಪ್ಯಾಕ್. ತರಕಾರಿ ರೆಡಿ ಟು ಕುಕ್. ಲಾಭ. ಮಧ್ಯವರ್ತಿ ಕಟ್. ರೈತನ ಪಾಲು ಜಾಸ್ತಿ, ಆದರೆ ಒಬ್ಬ ರೈತ ಸಾಧ್ಯವಿಲ್ಲ. FPO/ಸ್ಟಾರ್ಟ್ಅಪ್ ಬೇಕು. ಕಾಜು ಮತ್ತು ಕೋಕೋ ಸ್ಪೆಷಲ್ ಯೋಜನೆ ಯಾಕೆ ಇವು? ಇಂಡಿಯಾ ಇಂಪೋರ್ಟ್ ಜಾಸ್ತಿ ಮಾಡ್ತಿದೆ. ಚಾಕೊಲೇಟ್ ಫುಡ್ ಇಂಡಸ್ಟ್ರಿಗೆ ಡಿಮ್ಯಾಂಡ್. ಸರ್ಕಾರ ಏನು ಕೊಡ್ತಿದೆ? ಉತ್ತಮ ಗಿಡ್ ಉತ್ಪಾದನೆ ಹೆಚ್ಚಿಸೋ ತಂತ್ರ. ಪ್ರೊಸೆಸಿಂಗ್ ಲಿಂಕ್. ನೆಲಮಟ್ಟದ ಸತ್ಯ. ಮಾರ್ಕೆಟ್ ಲಿಂಕ್ ಇಲ್ಲ ಅಂದ್ರೆ ಬೇಡ ಬೈಯರ್. ಕನ್ಫರ್ಮ್ ಆದ್ರೆ ಮಾತ್ರ ಮಾಡಿ. ಮೀನುಗಾರಿಕೆ, ಫಿಶರೀಸ್. ದೊಡ್ಡ ಪ್ಲಾನ್ ಏನು? 500 ಕೆರೆ ಪ್ಲಸ್ ಅಮೃತ್ ಸರೋವರ್. ಕೋಸ್ಟಲ್ ಫಿಶರೀಸ್ ವ್ಯಾಲ್ಯೂ ಚೈನ್. ಮಹಿಳಾ ಗುಂಪು ಪ್ಲಸ್ ಸ್ಟಾರ್ಟ್ಅಪ್. ರೈತ/ಮೀನುಗಾರ ಲಾಭ. ಕಡಿಮೆ ಸಮಯದಲ್ಲಿ ಆದಾಯ. ಬೇಗ ಕ್ಯಾಶ್ ಫ್ಲೋ ಸಮಸ್ಯೆ. ಕೋಲ್ಡ್ ಸ್ಟೋರೇಜ್ ಇಲ್ಲ, ಮಾರ್ಕೆಟ್ ವ್ಯವಸ್ಥೆ ಇಲ್ಲ. ಇದ್ರಲ್ಲೂ FPO ಇದ್ರೆ ಮಾತ್ರ ಲಾಭ. ಚಂದನ, ಸ್ಯಾಂಡಲ್ವುಡ್. ಏನ್ ಮಾಡ್ತಿದ್ದಾರೆ? ಬೆಳೆಸೋದು, ಕಟ್ ಆದ್ಮೇಲೆ ಪ್ರಾಸೆಸಿಂಗ್ ಲಾಭ. ದೀರ್ಘಾವಧಿ ಹೂಡಿಕೆ, ಭವಿಷ್ಯದ ಆಸ್ತಿ. 10 ರಿಂದ 15 ವರ್ಷ ಕಾಯಬೇಕು. ಕಾನೂನು ಕ್ಲಿಯರಿಟಿ ಇರಬೇಕು. ಭರತ್ ವಿಸ್ಟಾರ್ ಪ್ಲಸ್ AI ಕೃಷಿ. ಇದೇನು? ಆಗ್ರಿ ಸ್ಟ್ಯಾಕ್ ಪ್ಲಸ್ ಐಕಾರ್. AI ಆಧಾರಿತ ಕೃಷಿ ಸಲಹೆ. ರೈತನಿಗೆ ಏನು ಉಪಯೋಗ? ಯಾವ ಬೆಳೆ, ಯಾವ ಗೊಬ್ಬರ, ಯಾವ ಸಮಯ. ಅಪ್ಪ ಮಾಡಿದ್ದ ಹಾಗೆ ಮಾಡೋದಲ್ಲ, ಡೇಟಾ ನೋಡಿ ಕೃಷಿ ಮಾಡೋದು. ಆದರೆ ಮೊಬೈಲ್ ಪ್ಲಸ್ ಡಿಜಿಟಲ್ ಜ್ಞಾನ ಬೇಕು. ಲೋಕಲ್ ಭಾಷೆ ಬೇಕು. ತೆರಿಗೆ ಸೌಲಭ್ಯ, ಟ್ಯಾಕ್ಸ್ ಬೆನಿಫಿಟ್ಸ್. ಮೀನುಗಾರರಿಗೆ EEG/ಹೈ ಸಿ ಫಿಶಿಂಗ್ ಸಮಾನ ಡ್ಯೂಟಿ ಫ್ರೀ. ವಿದೇಶಿ ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಿದ್ರೂ ಎಕ್ಸ್ಪೋರ್ಟ್. ದೊಡ್ಡ ಬೋಟ್ ಇದ್ದವರಿಗೆ ಲಾಭ. ಸಹಕಾರ ಸಂಘಗಳಿಗೆ. 1 ಸದಸ್ಯರು ಉತ್ಪಾದಿಸಿದ ಹಸು ಆಹಾರ. ಆಹಾರ, ಹತ್ತಿ ಬೀಜ, ಟ್ಯಾಕ್ಸ್ ಡಿಡಕ್ಷನ್. 2 ಸಹಕಾರ ಸಂಘದಿಂದ ಬಂದ ಡಿವಿಡೆಂಡ್ ಡಿಡಕ್ಷನ್. 3 ನ್ಯಾಷನಲ್ ಕೋ-ಆಪ್ ಫೆಡರೇಷನ್. 31 ಜನವರಿ 2026 ಒಳಗೆ ಹೂಡಿಕೆ. 3 ವರ್ಷ ಟ್ಯಾಕ್ಸ್ ಫ್ರೀ ಡಿವಿಡೆಂಡ್. ಸರ್ಕಾರ ಹೇಳ್ತಿದೆ, ಒಬ್ಬ ರೈತ ಅಲ್ಲ, ಸಂಘಟಿತ ರೈತ. ಕೊನೆ ಮಾತು. ರೈತ ಬಂಧುಗಳೇ, ಇದು ಸಬ್ಸಿಡಿ ಮಳೆ ಅಲ್ಲ. ಇದು ಬುದ್ಧಿ ಪ್ಲಸ್ ಸಂಘಟನೆ ಪ್ಲಸ್ ಮಾರ್ಕೆಟ್ ಆರ್ಟ್. ಒಬ್ಬರಾಗಿ ಹೋದ್ರೆ ಯೋಜನೆ ಕಾಗದ, ಗುಂಪಾಗಿ ಹೋದ್ರೆ ಹಣ. ಸರ್ಕಾರ ಈಗ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಿದೆ: ಬೆಳೆ ಬೆಳೆದು ಕಾಯೋದಲ್ಲ, ಪ್ರತಿ ಎಕರೆಗೆ ಎಷ್ಟು ಹಣ ಬರುತ್ತೆ. ಅದಕ್ಕೆ ತೋಟಗಾರಿಕೆ, ಹೈ ಡೆನ್ಸಿಟಿ ಪಶುಸಂಗೋಪನೆ,
ವೆಟ್ ಸಪೋರ್ಟ್ ಮೀನುಗಾರಿಕೆ, ವ್ಯಾಲ್ಯೂ ಚೈನ್ ಕಾಜು, ಕೋಕೋ, ಸ್ಪೆಷಲ್ ಪ್ಲಾನ್ ಸಹಕಾರ ಸಂಘ, ತೆರಿಗೆ ರಿಯಾಯಿತಿ ಎಐ ಕೃಷಿ. ಭಾರತ್ ವಿಸ್ತಾರ್ ಸಬ್ಸಿಡಿ ನೇರವಾಗಿ ಕೈಗೆ ಕೊಡಲ್ಲ, ಸಿಸ್ಟಮ್ ಮಾಡಿ ಹಣ ಬರೋ ಹಾಗೆ ಮಾಡ್ತಾರೆ. ರೈತ ಬಂಧುಗಳೇ, ಇದು ಸಬ್ಸಿಡಿ ಕತೆ ಅಲ್ಲ, ಇದು ಸಂಘಟನೆಯ ಆರ್ಟ್. ಒಬ್ಬರಾಗಿ ಹೋದ್ರೆ ಯೋಜನೆ ಕಾಗದದಲ್ಲೇ, ಗುಂಪಾಗಿ ಹೋದ್ರೆ ಯೋಜನೆ ಆದಾಯದಲ್ಲಿ. ನಾನು ವಿಹಾನ್ ಕಿರಂಕುಮಾರ. ನೀವು ನೋಡ್ತಿರೋದು ವಿಹಾನ್ ಆರ್ಗ್ಯಾನಿಕ್ ಎಕ್ಸ್ ಆಗ್ರಿ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಉಪಯೋಗಿ ಕೃಷಿ ಅಪ್ಡೇಟ್ ಜೊತೆ.